ತೋರಿಸಿದ್ನಲ್ಲ, ಇದು ಮತ್ತೆ ಟರ್ನ್ ಮಾಡ್ಕೊಂಡು ಅಲ್ಲಿ ನೋಡಿ ಅಲ್ಲಿ ಡಿಪ್ಪೋಗೆ ಹೋಗ್ತಾ ಇರುತ್ತೆ ಎಲ್ಲ. ಬಟ್ ಅಲ್ಲಿ ಕ್ರಾಸಿಂಗ್ ತುಂಬ ಡೇಂಜರ್ ಮತ್ತು ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಸ್ಗಳು ಟರ್ನ್ ಮಾಡೋದು ತುಂಬ ಕಷ್ಟ ಐತೈತೆ ನೋಡಿ. ಇಲ್ಲೂ ಅದೇ ಥರ ಆಗ್ತೈತೆ. ನೋಡಿ ಇಲ್ಲಿ ತುಂಬ ಟರ್ನ್ ಮಾಡೋದು ಕಷ್ಟ. ಅವರು ಯಾಕೆ ಗೌರ್ಮೆಂಟ್ ಅವ್ರು ಈ ಥರ ಮಾಡ್ತಾರೆ ಗೊತ್ತಿಲ್ಲ. ನೋಡಿ ಇಲ್ಲಿ ಇದು ಹೊಡೆದೈತೆ ಬೆಂಗಳೂರು ಗಾಡಿ ಹೊರಡ್ತೈತೆ. ಇದು ಎಕ್ಸಾಕ್ಟಾಗಿ 7 o'clock ಬಿಟ್ಟಿದೆ. ಇದು 12 o'clock ಅಷ್ಟಲ್ಲಿ ಹೊಟ್ಟೋಗುತ್ತೆ ಇದು ಬೆಂಗಳೂರು ರೀಚ್. ಮೈಸೂರು ಗಾಡಿ ಇದೆಲ್ಲ ಆವಾಗಲೇ ತೋರಿಸ್ತೀನಿ. ತುಂಬ ಬಸ್ಸಸ್ ಇದೆ ಇಲ್ಲಿಂದ. ಇದು ಗೌರ್ಮೆಂಟ್ ಕಡೆಯಿಂದ ಆರ್ಡ್ರ್ ಆಗೈತೆ ಅಂತ ಹೇಳಿದ್ನಲ್ಲ ಆಗಲೇ. ನೋಡಿ ಇಲ್ಲಿ ಅಲ್ಲಿ ಹಾಲ್ಟ್ ಮಾಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲ ಅಂತವ್ರೆ. ಇಲ್ಲಿ ಬೆಟ್ಟದಲ್ಲಿ ತುಂಬ ಪ್ರಾಬ್ಲಮ್ ಐತೆ ಬಸ್ ಸ್ಟಾಪ್ಗೆ. ಜಾಗ ಇಲ್ಲದೆ ಇಲ್ಲಿ ತಂದು ನಿಲ್ಸ್ಕೊಂಡಿದ್ದಾರೆ. ಪಾರ್ಕಿಂಗ್ ಅಂತೂ ತುಂಬ ಪ್ರಾಬ್ಲಮ್ ಇದೆ ಮಹದೇಶ್ವರ ಬೆಟ್ಟದಲ್ಲಿ. ಮತ್ತು ನೋಡಿ BMTC ನೋಡಿ BMTCನೂ ಇಲ್ಲೇ ಎಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಅಲ್ಲಿ. ಸೊ ನೋಡಿ ಎಷ್ಟು ಬಸ್ ಐತೆ ಅಂದರೆ ನೋಡಿ ಅಲ್ಲೆಲ್ಲ ನಿಲ್ಸವ್ರೆ ಅಲ್ಲೆಲ್ಲ. ನೋಡಿ ಆ ಕಡೆ ಎಷ್ಟು ಬಸ್ ಐತೆ, ಎಷ್ಟು ಬಸ್ಸು. ಅಲ್ಲಿ ಮೇಲೂ ನೋಡಿ ನೋಡಿದ್ರಾ ತುಂಬ ಬಸ್ ಇದೆ. ಬಟ್ ಪಾರ್ಕಿಂಗೇ ಪ್ರಾಬ್ಲಮ್ ನೋಡಿ. ಇನ್ನು ಇಲ್ಲೂ ರೋಡಲ್ಲೂ ನಿಲ್ಲಿಸಿದ್ದಾರೆ. ನೋಡಿ
ಇದು ದೀಪಾವಳಿ ಜಾತ್ರಾ ಮಹೋತ್ಸವ. ನೋಡಿ ಇಲ್ಲೊಂದೈತಿ ಐಮ್ಯಾಕ್ ಟಾಟಾ ಬಿಲ್ಟ್ ದೀಪಾವಳಿ ಜಾತ್ರೆ ಮಹೋತ್ಸವ. ನೋಡಿ ಆ ಕಡೆನೂ ಬಸ್ಗಳನ್ನ ಅದೇ ಥರ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ಮು. ಬಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನಂದರೆ ರೋಡ್ಸ್ ಮಾತ್ರ ಜಪಾನಲ್ಲೂ ಇಷ್ಟು ಕ್ಲೀನಾಗಿರಲ್ಲ, ಅಷ್ಟು ಕ್ಲೀನಾಗಿರುತ್ತೆ. ಇದು ಯಾವುದೋ ಆಯಿತು, ಇದು ಅಶೋಕ್ ಲೇಲ್ಯಾಂಡ್ ಬಿಲ್ಟ್. ಇದು ಸೇಮ್ ದೀಪಾವಳಿ ಮಹೋತ್ಸವ ಜಾತ್ರೆ ವಿಶೇಷ. ನೋಡಿ ಅಲ್ಲೂ ನಿಲ್ಸೋರು ಬಸ್ಗಳನ್ನ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲದೆ. ಈ ಕಡೆ ಹೋದರೆ ಸೇಲಂ, ಈ ಕಡೆ ಹೋದರೆ ತಮಿಳ್ನಾಡು ಹೋಗುತ್ತೆ. ಈ ಕಡೆ ಹೋದರೆ, ಈ ಕಡೆ ಹೋಗ್ಬಿಟ್ಟು ರೈಟ್ ಹೋದರೆ ಮತ್ತೆ ಅದು ಕೊಳ್ಳೇಗಾಲ ಸೇಮ್ ರಿಟರ್ನ್ ಹೋಗುತ್ತೆ. ಮತ್ತು ಲೆಫ್ಟ್ಗೆ ಹೋದರೆ ಸ್ಟ್ಯಾಚು ಐತಲ್ಲ, ಸ್ಟ್ಯಾಚುಗೆ ಹೋಗುತ್ತದು. ಅದೇ ನಾನು ಆವಾಗಲೇ ತೋರಿಸಿದ್ಮೇಲೆ ಫಸ್ಟಲ್ಲೇ ಅಲ್ಲಿ ನೋಡಿ ಇಲ್ಲಿ ಗೆಸ್ಟ್ ಹೌಸ್ ಎಲ್ಲ ಐತೆ. ಈ ಕಡೆ ನೋಡಿ ಅಲ್ಲಿ ಗಿರಿದರ್ಶಿನಿ ಗೆಸ್ಟ್ ಹೌಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಪ್ಲಾಸ್ಟಿಕ್, ಕುಕ್ಕಿಂಗ್ ಬ್ಯಾಂಡ್. ಅಂದರೆ ಇಲ್ಲಿ ಅಡುಗೆ ಮಾಡೋದು, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡೋದು ಇದೆಲ್ಲ ಅವಾಯ್ಡ್ ಆಗಿದೆ ಮತ್ತು ಬ್ಯಾನ್ ಆಗಿದೆ ಇಲ್ಲಿ. ನೋಡಿ ಈ ಕಡೆನೇನು ಸ್ಟಾಪ್ ಮಾಡಿದ್ದಾರೆ ಬಸ್ನ. ನೋಡಿ ಈಗ ಕಾಣಿಸ್ತೈತಾ, ಅಲ್ಲೂ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿಂದ ಯಾವುದೋ ಬಸ್ ಬರ್ತಿದೆ, ಮಹದೇಶ್ವರ ಬೆಟ್ಟ. ಇಲ್ಲಿಂದ ಬೆಂಗಳೂರಿಂದ ಬಂದಿದೆ, ಅಲ್ಲಿಗೆ ಹೋಗುತ್ತೆ ಡಿಪೋ ಹತ್ರ. ನೋಡಿ ಮೊದಲೇ ತೋರಿಸಿದ್ನಲ್ಲ, ಇದು ಕೊಳ್ಳೇಗಾಲ ಲಾಸ್ಟು ಬಸ್. ಇದು ಕೊಳ್ಳೇಗಾಲ, ಅದು ಸೇಲಂ ಗಾಡಿ. ಇದು ಸೇಲಂ ಗಾಡಿ. ಇದು ಇಲ್ಲಿ ತೋರಿಸಿದ್ನಲ್ಲ 2 ಬಸ್ಸು, ಅದು ಇಲ್ಲೇ ಇರೋದು. ಯಾವುದೋ ಗೆಸ್ಟ್ ಹೌಸ್ ಅನಿಸುತ್ತೆ ಅಥವಾ ಏನೋ ಗೊತ್ತಿಲ್ಲ, ಏನೋ ಗೆಸ್ಟ್ ಹೌಸ್ ಅನಿಸುತ್ತೆ, ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಇಲ್ಲಿಂದ ಒಂದು ವ್ಯೂ ಇದೆ, ವ್ಯೂ ಪಾಯಿಂಟ್ ಅಂತ ಇದನ್ನ. ಬಟ್ ಇಲ್ಲಿ ಹೊರಂಗಿಲ್ಲ ಅನಿಸುತ್ತೆ, ಆದರೂ ಬಂದಿದ್ದೀನಿ. ನೋಡಿ ನೇರ ಮಾಡುವಂಥ ಭಕ್ತರಿಗೆ ತೆಗೆದುಕೊಳ್ಳುತ್ತದೆ. ರಾಜಗೋಪುರ ಮುಂಭಾಗ ಒಬ್ಬರಿಗೆ 500 ರೂಪಾಯಿ, ರಾಜಗೋಪುರದ ಬಲಭಾಗ ಗೇಟ್ ನಂಬರ್ 7ರಲ್ಲಿ ಒಬ್ಬರಿಗೆ 250 ರೂಪಾಯಿ ತೆಗೆದುಕೊಳ್ಳುತ್ತದೆ. ಟಿಕೆಟನ್ನು ಪಡೆದು ಶ್ರೀ ಸ್ವಾಮಿ ಅವರ ದರ್ಶನ ಪಡೆದುಕೊಳ್ಳಬೇಕಾಗಿದೆ. 65 ವರ್ಷ ಮೇಲ್ಪಟ್ಟವರಿಗೆ 0 ತೆಗೆದುಕೊಳ್ಳುತ್ತದೆ. ಟಿಕೆಟನ್ನು ಪಡೆದು ರಾಜಗೋಪುರ ಬಲಭಾಗ ಬಂದು ಶ್ರೀ ಸ್ವಾಮಿ ಅವರ ದರ್ಶನ ಪಡೆದುಕೊಳ್ಳಬೇಕಾಗಿದೆ. ಭಕ್ತ ಮಾಸಲ್ಲಿ ಪ್ರಾರ್ಥನೆ. ಆಮೇಲೆ ಎಮ್ಮೆ ಮಿಲ್ಸ್ಗೆ ಹಾಕೋದು ಬಸ್ಸೆಲ್ಲ ಫುಲ್ಲು ಘಾಟ್ ಸೆಕ್ಷನಲ್ಲಿ ಹೆವಿ ಡ್ರೈವರ್ಸ್ನ ಹಾಕೋದು. ನೋಡಿ ಇಲ್ಲೂ ಪಾರ್ಕಿಂಗ್ ಇಲ್ಲ ಅಂತ ಇಲ್ಲೂ ನಿಲ್ಲಿಸಿದ್ದಾರೆ. ಅಲ್ಲಿ ಇದಿರುತ್ತೆ, ಎಂಟ್ರೆನ್ಸ್ ಫೀಸ್ ಅಂತ ಕೊಡಬೇಕು.
ಎಂಟ್ರೆನ್ಸ್ ಫೀಸ್ ಕಟ್ಬಿಟ್ಟು ಈ ಕಡೆ ಬರಬೇಕು. ನೋಡಿ ಈ ಕಡೆ ಒನ್ ವೇ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ, ಒನ್ ವೇ ಅಷ್ಟೇ ಇದು. ಅಷ್ಟೆಲ್ಲ ಸುತ್ತಿ ನೋಡಿದ್ದು ಒಂದೇ ಪೆಟ್ರೋಲ್ ಬಂಕ್ ಇದು, HP ಪೆಟ್ರೋಲ್ ಬಂಕ್. ಇಷ್ಟೆಲ್ಲ ಸುತ್ತಿ ಇದೊಂದೇ ಪೆಟ್ರೋಲ್ ಬಂಕ್ ನೋಡಿದ್ದು ನಾನು. ಇನ್ನೂ ಒಂದು ಸೇಲಂ ಗಾಡಿ ಬರ್ತೈತೆ. ನೋಡಿ ಸೇಲಂ ಗಾಡಿ ಹೋಯ್ತು. ಮಹದೇಶ್ವರದ ಬೆಟ್ಟದಿಂದ ಸುತ್ತಮುತ್ತ ಏನೇನು ನೋಡಿದ್ರು ಫುಲ್ಲು ಗ್ರೀನರಿ 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 ಗ್ರೀನರಿ. ಸ್ಟ್ಯಾಚು ತೋರಿಸಿದ್ನ ಅದು ಹಂಗೆ ಹೋಗೋದು. ನೋಡಿ ಅಲ್ಲಿ ಬರ್ತಾಯಿದೆ ಬಸ್ಸು. ಫುಲ್ಲು ಗ್ರೀನರಿ. ಫ್ರೆಂಡ್ಸ್, ನನಗೊಂದು ಡೌಟ್ ಬಂದಿದೆ. ಇಷ್ಟು ಚೆನ್ನಾಗಿ ಏನೋ ಕಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಕೆಳಗಡೆ ಆಮೇಲೆ ಮಹದೇಶ್ವರ ಸ್ವಾಮಿ ಇದು ಫೋಟೋ ಅಂಟಿಸೋರೆ. ಏನು ಅಂತ ಗೊತ್ತಾಗ್ತಾಯಿಲ್ಲ. ಇದು ಲೈಟಿಂಗ್ಸ್ ಎಲ್ಲ ಹಾಕೋರೆ. ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೇಮ್ ಇಲ್ಲ, ಏನಿಲ್ಲ, ಗೊತ್ತಿಲ್ಲ ಏನು ಅಂತ. ಅದಕ್ಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೀವೇ ಗೊತ್ತಿರೋದು. ಈ ಕಡೆ ರೂಮ್ಗಳಿರುತ್ತೆ. ತುಂಬ ತೊಂದರೆ ಆಗುತ್ತೆ ಇಲ್ಲಿ. ಪಾರ್ಕಿಂಗ್ ಇಲ್ಲ. ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಇಲ್ಲಿ ಬಸ್ಗಳಿಗೆ. ಅದು ಬಿಟ್ಟು ಏನಾದರೂ ಪ್ರೈವೇಟ್ ವೆಹಿಕಲ್ ಬಂದರೆ ಅದಕ್ಕೂ ಪಾರ್ಕಿಂಗ್ ತುಂಬ ತೊಂದರೆ ಆಗ್ತಿದೆ.